ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಕಳೆದ ದಿನಗಳಿಂದ ನಾವು ಸತ್ಯವೇದದ ಧ್ಯಾನವನ್ನ ನಾವು ಮಾಡುತ್ತಾ ಬರುತ್ತಿದ್ದೇವೆ. ಅಬ್ರಾಮನನ್ನ ಕುರಿತು ನಾವು ನಿನ್ನೆ ಧ್ಯಾನ ಮಾಡಿದ್ವಿ. ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ನಮಗೆಲ್ಲ ಕ್ರಿಸ್ತೇಸುವಿನ ಮೂಲಕ ನಮ್ಗೆ ಅನುಗ್ರಹಿಸಲ್ಪಟ್ಟಿದೆ. ಮುಂದೆ ನಾವು ಈ ದಿನದಲ್ಲಿ ಆ ಒಂದು ಕಾರ್ಯವನ್ನ ನಾವು ಧ್ಯಾನವನ್ನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ದೇವರು ಅಬ್ರಾಮನನ್ನ ಕರೆಯುವಾಗ ದೇವರವರಿಗೆ ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನ ಸ್ವದೇಶದವರನ್ನ, ನಿನ್ನ ಬಂಧು ಬಳಗದವರನ್ನ ಬಿಟ್ಟು ನೀ ಬಾ ಎಂಬುದಾಗಿ ಅಲ್ಲಿ ದೇವರು ಹೇಳುತ್ತಾರೆ. ಆದ್ರೆ ಅಬ್ರಾಹಮನು ತಾನು ಬರುವಾಗ ತನ್ನ ತಮ್ಮನ ಮಗನಾದಂಥ ಲೋಟನನ್ನ ಅವನು ಕರೆದುಕೊಂಡು ಬರುತ್ತಾನೆ. ಕರೆದುಕೊಂಡು ಬಂದಾಗ ಅಲ್ಲಿ ಮುಂದೆ ಇವತ್ತು ನಾವು ಅದನ್ನೇ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ದೇವರು ಅಬ್ರಾಮನನ್ನ ಆಶೀರ್ವದಿಸಿದ್ರಿಂದ ಆಶೀರ್ವಾದ ಅಲ್ಲಿ ಏನಾಗುತ್ತೆ ಅಂದ್ರೆ ಭೂಮಿ ತಾಳಲಾರದೆ ಅದು ಹೋಯ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅಬ್ರಾಮನು ಒಂದು ದಿನ ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಲೋಟನನ್ನ ಕರೆದು ಅವನಿಗೆ ಒಂದು ಮಾತನ್ನು ಹೇಳುತ್ತಾನೆ, ನಿನ್ನ ಕುರಿದನ ಕಾಯುವವರಿಗೂ ನನ್ನ ಕುರಿದನ ಕಾಯುವವರಿಗೂ ಜಗಳವಿರಬಾರದು, ಯಾಕೆಂದ್ರೆ ನಾವಿಬ್ಬರು ಸಹೋದರರಲ್ಲವೇ, ನಮ್ಮ ದೇಶ ನಮ್ಮ ಮುಂದೆ ಇದೆ, ನೀನು ಬಲಗಡೆ ಹೋದ್ರೆ ನಾ ಎಡಗಡೆಗೆ ಹೋಗುತ್ತೇನೆ, ನೀ ಎಡಗಡೆಗೆ ಹೋದರೆ ನಾ ಬಲಗಡೆ ಹೋಗುತ್ತೇನೆ ಎಂಬುದಾಗಿ ಅವನನ್ನ ನೋಡಿ ಹೇಳುತ್ತಾನೆ. ಆಗ ಲೋಟನು ಕಣ್ಣೆತ್ತಿ ನೋಡಿದಾಗ ಆ ಒಂದು ಹಚ್ಚು ಹಸಿರಾದಂಥ ಸೋದೋಮ್ ಗೋಮರ ತನಗೆ ಚೆನ್ನಾಗಿದೆ ಎಂಬುದಾಗಿ ತಿಳಿದು ಅವನು ಏನ್ ಮಾಡ್ತಾನಂತ ಹೇಳಿದ್ರೆ ಆ ಕಡೆಗೆ ಅವನು ಹೋಗುತ್ತಾನೆ. ಈ ಕಡೆ ಅಬ್ರಾಹಮನು ಒಬ್ಬಂಟಿಕನಾಗಿ ಅಲ್ಲಿ ನಿಲ್ಲುತ್ತಾನೆ. ಇವತ್ತು ನಮ್ಮ ಜೀವಿತದಲ್ಲೂ ಸಹ ದೇವರು ನಮ್ಮನ್ನ ಕರೆದಾಗ ನಮ್ಮ ಕರುವಿಕೆ ನಮಗೇನು ಬರ್ತದೋ ಆ ಕರೆದವರು ನಮ್ಮ ಸಂಗಡ ಪ್ರಾರಂಭದಿಂದ ಕೊನೆ ತನಕ ಆತನೊಬ್ಬನೇ ಇರುವಂತವರಾಗಿದ್ದಾರೆ. ಒಂದು ವೇಳೆ ನಮ್ಮ ಕುಟುಂಬ, ನಮಗೆ ಗೊತ್ತಿರುವಂತ ನಮ್ಮ ಜನರು, ವಿಶ್ವಾಸಿಗಳಾಗ್ಲಿ ಬೇರೆ ಯಾರೇ ಆಗ್ಲಿ, ನಮ್ಮ ಜೀವಿತದಲ್ಲಿ ಕೊನೆಯ ತನಕ ಅವರು ನಮ್ಮ ಜೊತೆಗೆ ಇಲ್ಲದೇ ಇದ್ದರೂ ದೇವರು ಕರೆದಂತ ದೇವರು ನಮ್ಮ ಸಂಗಡ ಕೊನೆ ತನಕ ಇರುವಂತವರಾಗಿದ್ದಾರೆ. ದೇವರಲ್ಲಿ ಕರೆದಾಗ ಯಾವಾಗ ಈ ಒಂದು ಲೋಟನು ಅವರಿಬ್ಬರು ಬೇರೆ ಆದ್ರು, ಅಲ್ಲಿ ದೇವರು ನೆಕ್ಸ್ಟ್ ಮುಂದೆ ನೋಡುವಾಗ ಒಂದು ಹೊಸ ಒಂದು ದರ್ಶನವನ್ನ ದೇವರು ಕೊಡ್ತಾರೆ, ಒಂದು ಹೊಸ ಅವನಿಗೆ ಒಂದು ವಾಗ್ದಾನವನ್ನ ಕೊಡುತ್ತಾರೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಮ್ಗೆ ಹೇಳಿದ ಕಾರ್ಯಗಳು ಏನೆಲ್ಲ ಇದೆಯೋ ಆ ಒಂದು ಕಾರ್ಯಕ್ಕೆ ನಾವು ವಿಧೇಯತೆ ಆಗುವಾಗ, ಆ ಕಾರ್ಯಗಳನ್ನ ನಾವು ಮಾಡುವಾಗ, ಆ ಕಾರ್ಯಗಳು ಏನೆಲ್ಲ ದೇವರು ನಮಗೆ ಬಿಡಲಿಕ್ಕೆ ಹೇಳ್ತಾರೋ, ಏನೆಲ್ಲ ಆ ಕಾರ್ಯಗಳನ್ನ ಮಾಡಬೇಡ ಎಂಬುದಾಗಿ ಹೇಳ್ತಾರೋ, ಆ ಕಾರ್ಯಗಳಿಗೆ ನಾವು ವಿಧಿಯರಾಗಿ ಅದನ್ನ ಸಮರ್ಪಿಸಿ ಆ ಕಾರ್ಯಗಳನ್ನ ಮಾಡುವಾಗ ದೇವರು ನಮಗೆ ಹೊಸ ಹೊಸ ವಾಗ್ದಾನವನ್ನ, ಹೊಸ ದರ್ಶನವನ್ನ ನಮ್ಮ ಜೀವಿತಕ್ಕೂ ನಮ್ಮ ಕಾರ್ಯಗಳಿಗೂ ದೇವರು ಕೊಡುವಂತವರಾಗಿದ್ದಾರೆ. ಈ ಲೋಟನು ಅಬ್ರಾಮನನ್ನ ಯಾವಾಗ ಬಿಟ್ಟು ಹೋಗುತ್ತಾನೋ ದೇವರು ಅಬ್ರಾಮನಿಗೆ ಒಂದು ವಾಗ್ದಾನವನ್ನ ಮಾಡುತ್ತಾರೆ. ಆ ವಾಗ್ದಾನವನ್ನ ನಾವಿವತ್ತು ಧ್ಯಾನ ಮಾಡೋಣ. ಈ ಒಂದು ವಾಗ್ದಾನ ಇವತ್ತು ನಮಗೆ ಅದು ಸ್ವಂತವಾಗಿದೆ. ಲೋಟನು ಅಬ್ರಾಮನನ್ನ ಬಿಟ್ಟು ಹೋದ ನಂತರ ಯೆಹೋವನು ಅಬ್ರಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು, ನಿನ್ನ ಸಂತಾನದವರನ್ನ ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು, ಭೂಮಿಯ ಮೇಲಿರುವ ಧೂಳನ್ನು ಲೆಕ್ಕಿಸುವುದಾದರೆ ನಿನ್ನ ಸಂತತಿಯವರನ್ನ ಲೆಕ್ಕಿಸಲಾದೀತು, ನೀನೆದ್ದು ಈ ದೇಶದ ಎಲ್ಲಾ ಕಡೆಗಳಲ್ಲಿ ತಿರುಗಾಡಿ ಇದನ್ನ ನಿನಗೆ ಕೊಡುವೆನು ಎಂದು ಹೇಳಿದನು. ಅಲ್ಲಿ ದೇವರು ಒಂದು ಹೊಸ ಒಂದು ವಾಗ್ದಾನವನ್ನ, ಒಂದು ಹೊಸ ತನ್ನ ಯೋಜನೆಯ ದರ್ಶನವನ್ನ ದೇವರು ಅಬ್ರಾಮನಿಗೆ ಕೊಡುತ್ತಾರೆ. ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಲೋಟನ ಅಬ್ರಾಮನನ್ನು ಬಿಟ್ಟು ಹೋಗುತ್ತಾನೋ ಅವಾಗ. ಇವತ್ತು ನಮ್ಮ ಜೀವಿತದಲ್ಲಿ ದೇವರಿಗೆ ಇಷ್ಟವಿಲ್ಲದೆ ಕಾರ್ಯಗಳೆಲ್ಲ ನಾವೇನೆಲ್ಲ ಅದನ್ನ ಬಿಟ್ಟು ನಮ್ಮನ್ನ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸ್ತೀವೋ, ದೇವರು ನಮಗೇನೆಲ್ಲ ಕಾರ್ಯಗಳಿದೆ ಆ ಕಾರ್ಯಗಳಿಗೆ ನಾವು ವಿಧಿಯರಾಗುತ್ತೇವೋ, ಅದಕ್ಕೆ ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಕೊಡುತ್ತೇವೋ, ದೇವರು ನಮ್ಮ ಜೀವಿತದ ಕುರಿತು, ನಮ್ಮ ಮುಂದಿನ ಕಾರ್ಯಗಳ ಕುರಿತು ದೇವರು ನಮ್ಮೊಟ್ಟಿಗೆ ಆತನು ವಾಗ್ದಾನವನ್ನ, ದರ್ಶನವನ್ನ ದೇವರು ನಮಗೆ ಆತನು ಕೊಡಲಿಕ್ಕೆ ಆತನು ನಂಬಿಗಸ್ತನಾಗಿದ್ದಾನೆ. ದೇವರು ಆತನು ಶಕ್ತನಾಗಿದ್ದಾನೆ. ದೇವರಲ್ಲಿ ಅಬ್ರಾಮನಿಗೆ ಹೇಳುವಾಗ, ನಿನ್ನಿರುವ ಸ್ಥಳದಿಂದ ನೀನೆತ್ತಿ ಕಣ್ಣೆತ್ತಿ ನೋಡು, ನೀನು ನೋಡುವಂತ ಎಲ್ಲಾ ಪ್ರದೇಶಗಳನ್ನ ನಾನು ನಿನಗೂ ನಿನ್ನ ಸಂತತಿಯವರಿಗೂ ಕೊಡುತ್ತೇನೆ, ನೀನೆದ್ದು ನಡೆದಾಡು ಎಂಬುದಾಗಿ ಅಲ್ಲಿ ದೇವರು ಹೇಳುತ್ತಾರೆ. ಇವತ್ತು ನಮಗೆ ಏನೆಲ್ಲ ದೇವರು ಇಟ್ಟಿದರೋ
ವಾಕ್ಯ ಹೇಳ್ತದೆ, ನಮ್ಮ ಕಣ್ಣುಗಳು ಕಾಣಲಿಲ್ಲ, ನಮ್ಮ ಕಿವಿ ಕೇಳಲಿಲ್ಲ, ನಮ್ಮ ಮನಸ್ಸು ಊಹಿಸಲಿಲ್ಲ ಎಂಬುದಾಗಿ. ದೇವರು ಆತನ ಪ್ರೀತಿಸುವ ನಮಗೆ ದೇವರು ಎಲ್ಲವನ್ನ ಸಿದ್ಧ ಮಾಡಿಟ್ಟಿದ್ದಾರೆ. ದೇವರು ನಮಗೇನೆಲ್ಲ ಇಟ್ಟು ತನ್ನ ಪವಿತ್ರಾತ್ಮನ ಮೂಲಕ ದೇವರು ಅದನ್ನು ಪ್ರಕಟಪಡಿಸುವಂಥವರಾಗಿದ್ದಾರೆ. ನಾವು ದೇವರ ಬಳಿಯಲ್ಲಿ ನಾವು ಕೇಳೋಣ. ದೇವರು ಅಬ್ರಾಮನಿಗೆ ಕೊಟ್ಟಂತ ದರ್ಶನ, ಆತನ ವಾಗ್ದಾನ ಏನು ಆತನು ಇಟ್ಟಿದ್ರು ಅದನ್ನು ದೇವರು ಅವನಿಗೆ ಪ್ರಕಟಪಡಿಸಿದ್ರು, ದೇವರು ಅವರಿಗೆ ತೋರಿಸ್ಕೊಟ್ರು. ಇವತ್ತು ನಮಗೂ ಸಹ ದೇವರು ಅದನ್ನು ಪ್ರಕಟಪಡಿಸುತ್ತಾನೆ, ದೇವರು ಅದನ್ನು ನಮಗೆ ತಿಳಿಸುತ್ತಾರೆ, ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆ. ನಮ್ಮ ಜೀವಿತಕ್ಕೂ ನಮ್ಮ ಉದ್ದೇಶಕ್ಕೂ ದೇವರು ನಮ್ಗೆ ಇಟ್ಟಿರುವಂಥ ದರ್ಶನ, ಆ ಚಿತ್ತವನ್ನು ನಾವು ದೇವರ ಬಳಿಯಲ್ಲಿ ಕೇಳಿ ನಾವು ಪಡೆದುಕೊಳ್ಳೋಣ. ದೇವರು ನಮಗೋಸ್ಕರ ಒಂದು ದೊಡ್ಡ ಕಾರ್ಯವನ್ನ, ಆಶೀರ್ವಾದವನ್ನ, ಒಂದು ದೊಡ್ಡ ಒಂದು ಉದ್ದೇಶವನ್ನ ದೇವರಿಟ್ಟಿದ್ದಾರೆ. ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್.